It's me, Rahul Hundekar. So, I am your mathematics lecturer. So, my dear students, I welcome you all for class 11th standard. So, my dear students, you have done the great job. What is your great job means? You chosen a science stream. Definitely, this science stream will help you in future. So, my dear students, before starting a syllabus, first I'll show you one video. In that video, we are going to discuss the 5 most important persons story. So let's watch that one. First, we will discuss the story of Stephen Hawking. 21ನೇ ವಯಸ್ಸಿನಲ್ಲಿ ನಾವು ನೀವೆಲ್ಲ ಕಾಲೇಜು ಮೆಟ್ಟಿಲು ಹತ್ತಿ ಎಂಜಾಯ್ ಮಾಡುತ್ತಿದ್ದರೆ ಆ ವಯಸ್ಸಿನಲ್ಲಿ ಸ್ಟಿಫನ್ ಅವರಿಗೆ ಮೋಟಾರ್ ನ್ಯೂರೋನ್ ಡಿಸೀಸ್ ಅನ್ನೋ ಕಾಯಿಲೆ ಆವರಿಸಿತ್ತು. ಈ ಕಾಯಿಲೆ ಆದರೆ ಒಂದೊಂದೇ ಬಾಡಿ ಪಾರ್ಟ್ ಕೆಲಸ ಮಾಡೋದನ್ನ ನಿಲ್ಲಿಸುತ್ತಾ ಹೋಗುತ್ತದೆ. ಡಾಕ್ಟರ್ ಕೂಡ ಸ್ಟಿಫನ್ ಅವರಿಗೆ ಮ್ಯಾಕ್ಸಿಮಮ್ 2 ವರ್ಷ ಮಾತ್ರ ಬದುಕಬಹುದಂತ ಹೇಳಿದರು. ಆದರೂ ಮೈ ಡಿಯರ್ ಸ್ಟೂಡೆಂಟ್ಸ್, ಅವರು ತಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ನಿರಂತರ ಪರಿಶ್ರಮದಿಂದ ಕೊನೆಗೆ ಒಬ್ಬ ವರ್ಲ್ಡ್ ನ ಮೋಸ್ಟ್ ಪಾಪ್ಯುಲರ್ ಸೈಂಟಿಸ್ಟ್ ಆದರು ಮತ್ತು ಬ್ಲಾಕ್ ಹೋಲ್ ಅಂಡ್ ಸೈನ್ಸ್ ಥಿಯರಿಯಲ್ಲಿ ಅವರ ಕೊಡುಗೆ ಅಪಾರ. ಜೊತೆಗೆ ಅ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಪುಸ್ತಕ ಕೂಡ ಬರೆದರು. ಆ ಪುಸ್ತಕ ವಿಜ್ಞಾನ ಜಗತ್ತಿನಲ್ಲಿ ಒಳ್ಳೆಯ ಹೆಸರು ಕೂಡ ಮಾಡಿತು. ಈ ವ್ಯಕ್ತಿಗೆ ನಡೆದಾಡಲು ಆಗ್ತಾ ಇರಲಿಲ್ಲ, ಸ್ವತಃ ಅಲುಗಾಡಲು ಆಗ್ತಾ ಇರಲಿಲ್ಲ, ಬಟ್ ಇಡೀ ವಿಶ್ವವನ್ನೇ ಅಲುಗಾಡಿಸಿದರು. ಅದಕ್ಕಾಗಿ ಮೈ ಡಿಯರ್ ಸ್ಟೂಡೆಂಟ್ಸ್, ವಿನ್ನರ್ಸ್ ಯಾವತ್ತೂ ರೀಸನ್ಸ್ ಹೇಳೋದಿಲ್ಲ, ರೀಸನ್ಸ್ ಹೇಳೋರು ಯಾವತ್ತೂ ವಿನ್ನರ್ಸ್ ಆಗೋದಿಲ್ಲ. ಆದರೆ ನಮಗೆ ಸ್ವಲ್ಪ ಶೀತ ಅಥವಾ ಜ್ವರ ಇದ್ದರೆ ನಾವು 2-3 ದಿನಗಳ ಕಾಲ ಎಲ್ಲ ನಮ್ಮ ಕೆಲಸಗಳನ್ನ ಸ್ಕಿಪ್ ಮಾಡುತ್ತೇವೆ. ಆದರೆ ಇವರು 55 ವರ್ಷ ವೀಲ್ ಚೇರ್ ನಲ್ಲೇ ಇದ್ದು ಯಾವ ನಾರ್ಮಲ್ ಮನುಷ್ಯ ಕೂಡ ಮಾಡಲಿಕ್ಕೆ ಆಗದ ಸಾಧನೆಯನ್ನ ಮಾಡಿದರು. ಹಾಗಾಗಿ ಎಲ್ಲಾ ಫೆಸಿಲಿಟಿ ತಿದ್ದುಕೊಂಡು ನಾವೇಕೆ ಸಾಧಿಸಬಾರದು? ವಿ ಹ್ಯಾವ್ ಎವ್ರಿ ಆರ್ಗನ್ಸ್ ಇನ್ ಅ ಗುಡ್ ಕಂಡೀಷನ್, ದೆನ್ ವೈ ವಿ ಕಾಂಟ್? So my dear students, my answer is we can do anything, just we should think positive. And next we will discuss the story of Nick Vujicic. ಜಸ್ಟ್ ಇಮ್ಯಾಜಿನ್ ಸ್ಟೂಡೆಂಟ್ಸ್, ಯಾರಾದರೂ ಸ್ವಲ್ಪ ಸಮಯ ನಮ್ಮ ಕೈಗಳನ್ನು ಕಟ್ಟಿದರೆ ನಾವು ಸುಮ್ಮನೆ ಕೂಡುವುದು ಬಿಟ್ಟು ಬೇರೇನೂ ಮಾಡುವುದಿಲ್ಲ. ಆದರೆ ಆಸ್ಟ್ರೇಲಿಯಾದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅವರಿಗೆ ಜನ್ಮದಿಂದಲೇ ಕೈಕಾಲು ಎರಡೂ ಇಲ್ಲ, ಡ್ಯೂ ಟು ಟೆಟ್ರಾ ಅಮೆಲಿಯಾ ಸಿಂಡ್ರೋಮ್. ಇಂತಹ ಪರಿಸ್ಥಿತಿಯಲ್ಲೂ ಅವರು ಕಷ್ಟಪಟ್ಟು ತಮ್ಮ ಹಾರ್ಡ್ ವರ್ಕ್, ಸತತ ಪರಿಶ್ರಮದಿಂದ ಇವತ್ತು ಜಗತ್ತಿನ ಟಾಪ್ ಮೋಟಿವೇಶನಲ್ ಸ್ಪೀಕರ್, ಪೇಂಟರ್, ಸ್ಕೈ ಡೈವರ್, ಸ್ವಿಮ್ಮರ್ ಆಗಿದ್ದಾರೆ. ಜಗತ್ತಿನ 60 ದೇಶಗಳಿಗಿಂತ ಹೆಚ್ಚು ದೇಶಗಳಲ್ಲಿ ಮೋಟಿವೇಶನಲ್ ಸ್ಪೀಚ್ ಕೂಡ ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಶುಡ್ ನಾಟ್ ಗಿವ್ ರೀಸನ್ಸ್. ವಿ ಕ್ಯಾನ್ ಡೂ ಎನಿಥಿಂಗ್, ಜಸ್ಟ್ ಸ್ಮಾರ್ಟ್ ವರ್ಕ್ ಈಸ್ ರಿಕ್ವೈರ್ಡ್, ಎಫರ್ಟ್ ಈಸ್ ರಿಕ್ವೈರ್ಡ್, ನೋ ಪೇನ್, ನೋ ಗೇನ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಲೈಫ್ ಈಸ್ 10% what happens to us and 90% how we react to it. So our reaction is very, very important. If opportunity does not knock, build a door. Next we'll discuss the story of ಮುನಿಬಾ ಮಜಾರ್. ತಮ್ಮ 18ನೇ ವಯಸ್ಸಿನಲ್ಲಿ ಅವರ ಮದುವೆ ಆಯಿತು. ಮದುವೆಯಾದ 2 ವರ್ಷಗಳ ನಂತರ ಅವರಿಗೆ ಆಕ್ಸಿಡೆಂಟ್ ನಲ್ಲಿ ಅವರಿಗೆ ಸ್ಪೈನಲ್ ಇಂಜುರಿ ಕೂಡ ಆಯಿತು. 2 ವರ್ಷ ಬೆಡ್ ರೆಸ್ಟ್ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾದರೂ ಎದೆಗುಂದದೆ ಅವರು ತಮ್ಮ ಕನಸುಗಳನ್ನು ನನಸಾಗಲು ಸತತ ಪ್ರಯತ್ನ ಮಾಡಿ ಕೊನೆಗೆ ವರ್ಲ್ಡ್ ಫೇಮಸ್ ಪೇಂಟರ್, ವೀಲ್ ಚೇರ್ ಮಾಡೆಲ್, ಮೋಟಿವೇಶನಲ್ ಸ್ಪೀಕರ್ ಅಂಡ್ ಪಾಪ್ಯುಲರ್ ಟಿವಿ ಆಂಕರ್ ಕೂಡ ಆಗಿದ್ದಾರೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಅಟಿಟ್ಯೂಡ್ ಇಂದ ನಾವು ಏನು ಬೇಕಾದರೂ ಸಾಧಿಸಬಹುದು. ಆಲ್ವೇಸ್ ಟರ್ನ್ ಅ ನೆಗೆಟಿವ್ ಸಿಚುವೇಶನ್ ಇಂಟು ಅ ಪಾಸಿಟಿವ್ ಸಿಚುವೇಶನ್. ವೆನ್ ಯು ಥಿಂಕ್ ಪಾಸಿಟಿವ್, ಗುಡ್ ಥಿಂಗ್ಸ್ ಹ್ಯಾಪನ್ ಟು ಯು. ಫೋಕಸ್ ಆನ್ an ocean of positives, not a puddle of negatives. Next we'll discuss the story of ಶ್ರೀಕಾಂತ್ ಬೊಲ್ಲಾ. ನಮಗೆಲ್ಲ ಗೊತ್ತಿದೆ, ರಾತ್ರಿ ವೇಳೆ ಸ್ವಲ್ಪ ಲೈಟ್ ಇಲ್ಲ ಅಂತ ಹೇಳಿದ್ರು ನಾವು ಹೊರಗಡೆ ಹೋಗಲಿಕ್ಕೆ ನಮಗೆ ದಿಕ್ಕೇ ತೋಚದಂತೆ ಆಗುತ್ತದೆ. ಆದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಒಬ್ಬ ಹುಡುಗ ಹುಟ್ಟಿನಿಂದಲೇ ಕುರುಡನಾಗಿದ್ದರೂ ಅವನಿಂದ ನಾವೇನು ಬಯಸಲಿಕ್ಕೂ ಆಗಲ್ಲ. ಆದರೆ ಈ ಹುಡುಗ ಹುಟ್ಟಿನಿಂದಲೇ ಕುರುಡನಾಗಿದ್ದರೂ ಅವನಿಗೆ ಓದಬೇಕೆನ್ನುವ ಹವ್ಯಾಸ ಎಷ್ಟಿತ್ತೆಂದರೆ ಅವನು ಓದಿಗಾಗಿ 5 ಕಿಲೋಮೀಟರ್ ನಡೆದುಕೊಂಡು ಶಾಲೆಗೆ ಹೋಗ್ತಾ ಇದ್ದ. ಆದರೆ ಆಫ್ಟರ್ 10th ಇವನಿಗೆ ಸೈನ್ಸ್ ನಲ್ಲಿ ಅಡ್ಮಿಷನ್ ಕೊಡ್ಲಿಕ್ಕೆ ಕಾಲೇಜಿನವರು ಒಪ್ಪಲಿಲ್ಲ. ಅದಕ್ಕೆ ಅವನೇ ಕಾಲೇಜ್ ಮೇಲೆ ಕೇಸ್ ಮಾಡಿದನು. 6 ತಿಂಗಳ ನಂತರ ಅವನಿಗೆ ಅಡ್ಮಿಷನ್ ಕೂಡ ದೊರಕಿತು. ಆದರೆ ಇವನು ಅಡ್ಮಿಷನ್ ತೆಗೆದುಕೊಳ್ಳುವುದು ಅಷ್ಟೇ ಅಲ್ಲದೆ ಈತ ಕ್ಲಾಸ್ 12th ಬೋರ್ಡ್ ಎಕ್ಸಾಮಿನೇಷನ್ಸ್ ನಲ್ಲಿ 98% ಪಡೆದು ಕಾಲೇಜಿಗೆ ಟಾಪ್ ಆದ.
ಇದಾದ ನಂತರ ಕ್ಯಾಂಬ್ರಿಡ್ಜ್ MIT ಯೂನಿವರ್ಸಿಟಿಯಿಂದ ಗ್ರಾಜ್ಯುಯೇಷನ್ ಕೂಡ ಪಡೆದರು ಮತ್ತು ಕಠಿಣ ಪರಿಶ್ರಮದಿಂದ 2012 ರತನ್ ಟಾಟಾರವರ ಸಹಾಯದಿಂದ ಬೋಲಂಟ್ ಇಂಡಸ್ಟ್ರಿ ಹೆಸರಿನ ಕಂಪನಿ ಆರಂಭಿಸಿ ಸಾವಿರಾರು ಅಂಗವಿಕಲರಿಗೆ ಕೆಲಸ ಕೂಡ ನೀಡಿದರು. 2018ರಲ್ಲಿ ಈ ಕಂಪನಿಯ ಟರ್ನ್ ಓವರ್ 150 crore. ಸೊ ನೆಕ್ಸ್ಟ್ ವಿಲ್ ಡಿಸ್ಕಸ್ ದ ಸ್ಟೋರಿ ಆಫ್ ಸ್ಪರ್ಶ್ ಶಾ. 14ನೇ ವರ್ಷದ ವಯಸ್ಸಿನ ಹುಡುಗನಿಂದ ನಾವೇನು ಬಯಸಬಹುದು, ಅದು ಕೂಡ ಚಿಕ್ಕ ವಯಸ್ಸಿನಿಂದಲೇ ಬಿಟಲ್ ಬೋನ್ ಡಿಸ್ಆರ್ಡರ್ ಕಾಯಿಲೆ ಇದ್ದರೆ. ಈ ಕಾಯಿಲೆ ಇದ್ದವರಿಗೆ ಸ್ವಲ್ಪ ಜೋರಾಗಿ ಶೇಕ್ ಹ್ಯಾಂಡ್ ಮಾಡಿದರೂ ಕೂಡ ಬೋನ್ಸ್ ಫ್ರಾಕ್ಚರ್ ಆಗುವ ಸಾಧ್ಯತೆಗಳಿರುತ್ತವೆ. ಇದೇ ಕಾಯಿಲೆಯೊಂದಿಗೆ ಜನ್ಮ ತಾಳಿದ ಸ್ಪರ್ಶ್ ಶಾ ಹುಟ್ಟುವಾಗಲೇ ಇವನ ದೇಹದಲ್ಲಿ 130 ಫ್ರಾಕ್ಚರ್ಗಳಿದ್ದವು. ಮ್ಯೂಸಿಷಿಯನ್ ಆಗಬೇಕೆಂಬ ಕನಸು ಕಂಡ ಈತ ತನ್ನ 8ನೇ ವಯಸ್ಸಿನಿಂದಲೇ ಪ್ರಾಕ್ಟೀಸ್ ಕೂಡ ಮಾಡತೊಡಗಿದ. ಇದರ ಪರಿಣಾಮವಾಗಿ ವರ್ಲ್ಡ್ಸ್ ಬೆಸ್ಟ್ ರ್ಯಾಪರ್ ಎಮಿನಿನ ಹಾಡುಗಳನ್ನು ಅವನಿಗಿಂತ ಫಾಸ್ಟ್ ಆಗಿ ಕೂಡ ಹಾಡಿದ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ದೇ ಆಲ್ ಡೂಯಿಂಗ್ ದಿಸ್ ಮೀನ್ಸ್ ವಿ ಕ್ಯಾನ್ ಆಲ್ಸೋ ಡೂ. ಸೊ ವಿ ಕ್ಯಾನ್. I shown you the 5 members, that is 5 persons life history. Clear? So why I shown that videos to you? Have you understood? ಸೊ ನಾನು ಯಾಕೆ ನಿಮಗೆ ಆ ವ್ಯಕ್ತಿಗಳ ಲೈಫ್ ಸ್ಟೋರಿನ ತೋರಿಸಿದೆ ಅಂತ ಹೇಳಿದ್ರೆ, ಸೊ ಸಪೋಸ್ ನಾನೇನಾದ್ರೂ ನಿಮಗೆ ಈಗ ಯಾರಿಗಾದ್ರೂ ಸಪೋಸ್ ಯಾಕೆ 10th ಕ್ಲಾಸ್ ಇದು ನಮ್ದು ರಿಸಲ್ಟ್ ಕಡಿಮೆ ಆಗಿದೆ ಅಂತ ಕೇಳಿದ್ರೆ ನಾವು ಒಂದೊಂದು ರೀಸನ್ಸ್ ಕೊಡ್ತಾ ಹೋಗ್ತೇವೆ. ಸೊ ಆ ರೀಸನ್ಸ್ ಅನ್ನ ಕೊಡೋದನ್ನ ಬಿಟ್ಟು ಇನ್ಮೇಲಿಂದ ನಾವು ಎಲ್ಲಾ ರೀಸನ್ಸ್ ಗಳನ್ನ ಬದಿಗೊತ್ತಿ ನಾವೇನ್ ಮಾಡಬೇಕು, ರಿಸಲ್ಟ್ ಅನ್ನ ಪಡಿಲಿಕ್ಕೆ ಎಫರ್ಟ್ ಅನ್ನ ಮಾಡಬೇಕು. ಸೊ ಹಾರ್ಡ್ ವರ್ಕ್ ನೆವರ್ ಫೇಲ್ಸ್. ಸೊ ನಾವು ಯಾವಾಗ್ಲೂ ಏನ್ ಮಾಡ್ತಾ ಇರಬೇಕು, ಹಾರ್ಡ್ ವರ್ಕ್. ಆಮೇಲೆ ಹಾರ್ಡ್ ವರ್ಕ್ ಅನ್ನೋಕ್ಕಿಂತ ಜಾಸ್ತಿ ಸ್ಮಾರ್ಟ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, if you do hard work then you definitely get success. So please keep aim in your mind. So always aim should be there. So if you have aim means then only you can achieve something. So my dear students, I welcome you all for class 11th. So you chosen the science path. It's very 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 good and great job you did. So my dear students, we will discuss now syllabus. So what is the syllabus we have for class 11th in mathematics? So my dear students, totally there are 16 chapters we have. So in these 16 chapters, my dear students, we will discuss we already discussed, that is straight lines. We already discussed in class 10th standard. You already discussed the straight lines, as well as you discussed statistics and probability, and even you discussed trigonometric functions also. Clear? So now my dear students, whatever we studied in 10th, 8th, 9th, the same concept will continue in the class 11th. So my dear students, first in this class I am going to discuss what are the topics you have and what is the weightage for your annual marks for that topic. So in that, the first topic is sex. For this topic, my dear students, you have 8 marks. So from this topic, for 8 marks questions you will get in your annual examinations. And next topic is, second topic is relations and functions. From this topic you will get 11 marks. And next, the third topic is trigonometric functions. From the trigonometric functions you will get 19 marks. And the fourth topic is principle of mathematical induction. From this topic you will get 5 marks. And next, fifth topic is complex numbers and quadratic equations. I think quadratic equations also you studied in your earlier classes. Clear? So my dear students, these quadratic equations you will study under the complex numbers. So this is entirely new topic for you that we are going to discuss. And next, from this topic you will get 9 marks. And next, my dear students, linear inequalities. So linear inequalities, from this topic you will get 7 marks for your annual examinations. And next, permutations and combinations. So this topic contains 9 marks weightage. And next, binomial theorem, 8 marks. And the 9th chapter you have sequence and series. From this topic you will get 9 marks. And next, my dear students, straight line, that is your 10th chapter, straight lines. So in this topic you will get 10 marks questions and 10 marks total weightage for this topic. And next, my dear students, 11th chapter is conic sections. For this chapter you have 9 marks weightage. And next, introduction to 3-dimensional geometry. For this topic you have 7 marks. And 13th chapter is limits and derivatives. For this topic you have 15 marks weightage. And next, my dear students, 14th topic is mathematical reasoning. For this topic you have 6 marks weightage. And next, fifth chapter is statistics.
From these topics you will get 7 marks questions, and next the last one and only one is probability. For this topic we will get 9 marks. My dear students, this is all about the 11th standard syllabus you have to study. But according to the syllabus, according to the government circular, not yet we got any news about reduction of this syllabus. So if they reduce the syllabus means definitely we will also reduce. But as of now we should study total 16 chapters. So in the next video, my students, I will start the number system. What is number system? So what is natural numbers? What is real numbers? What is rational numbers? That we are going to discuss in the next video. So I hope you understood. So next we will discuss the number system in the next video. Thank you.